ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ನಾವು ಮೆಣಸಿನಕಾಯಿ ಬೆಳೆಯ ಸಮಸ್ಯೆಗಳ ಬಗ್ಗೆ ಕಲಿಯುತ್ತೇವೆ. ಕೆಲವು ರೈತರು ಅಂತಹ ಬೆಳೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಅದನ್ನು ನಾವು ಇಂದು ತಿಳಿಯುತ್ತೇವೆ. ಮುಖ್ಯವಾಗಿ ಅನೇಕ ರೈತರು ತಮ್ಮ ಬೆಳೆಗಳಲ್ಲಿ 15 ದಿನದಲ್ಲಿ ಗಿಡಗಳು ಸಾಯುತ್ತಿದ್ದು ಕಾಂಡ ಕೊಳೆಯುವ ರೋಗಗಳು ಬರುತ್ತಿವೆ. ಅವರೆಲ್ಲರಿಗೂ ನಿಮ್ಮ ಭೂಮಿಯನ್ನು ಶುದ್ಧೀಕರಿಸಲಾಗಿದೆಯೇ ಎಂದು ನಾನು ಪ್ರಶ್ನಿಸುತ್ತೇನೆ. ಉತ್ತರ ಇಲ್ಲ. ಒಮ್ಮೆ ಕೀಟಗಳು ಬಂದರೆ ಅವುಗಳ ನಿಯಂತ್ರಣ ಕಷ್ಟ ಎಂದು ನಮ್ಮ ವಾಹಿನಿಯ ಮೂಲಕ ಹಲವು ರೈತರಿಗೆ ಸಭೆಗಳಲ್ಲಿ ಹೇಳಿದ್ದೇನೆ. ಅವು ಬರುವ ಮುನ್ನವೇ ಅವುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಗಿಡಗಳಿಗೆ ನೀಡಬೇಕು. ಇದಕ್ಕಾಗಿ ಭೂಮಿಯನ್ನು ಶುದ್ಧೀಕರಿಸುವುದು ಅವಶ್ಯಕ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಶುದ್ಧೀಕರಣ ಮಾಡುವವರ ಸಂಖ್ಯೆ ದ್ವಿಗುಣಗೊಂಡಿದೆ. ಇನ್ನು ಕೆಲವೇ ಜನರು ಅದನ್ನು ಮಾಡುತ್ತಿದ್ದಾರೆ. 75% ರೈತರು ಶುದ್ಧೀಕರಣವಿಲ್ಲದೆ ಬಿತ್ತನೆ ಮಾಡುತ್ತಿದ್ದು, ಇದರಿಂದ ಗಿಡಗಳ ಕಾಂಡ ಕೊಳೆತ ಮತ್ತಿತರ ಸಮಸ್ಯೆಗಳಿಂದ ಬಳಲುತ್ತಿವೆ. ಇದರಿಂದ ಬೆಳೆ ಹಾಳಾಗುತ್ತಿದೆ. ಇಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ರೋಗಗಳು ಬರುತ್ತವೆ. ಇವೆಲ್ಲವುಗಳನ್ನು ತಪ್ಪಿಸಲು ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಬಿತ್ತನೆ ಮಾಡುವ 50ರಿಂದ 60 ದಿನಗಳ ಮೊದಲು ಭೂಮಿಯನ್ನು ಹೂಳಬೇಕು. ಈ ಕಾರಣದಿಂದಾಗಿ ಇಂಗಾಲದ ಪ್ರಮಾಣವು ಹೆಚ್ಚಾಗುತ್ತದೆ. ಇದರೊಂದಿಗೆ ಬೆಳೆ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ಪಡೆಯುತ್ತದೆ. ಇದರಿಂದಾಗಿ ಅವು ತ್ವರಿತವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಅವುಗಳ ಸಂಖ್ಯೆಯು ಹೆಚ್ಚಾಗುತ್ತದೆ. ಈ ಕಾರಣದಿಂದಾಗಿ ಕೀಟಗಳು ಸೂಕ್ಷ್ಮಾಣುಜೀವಿಗಳ ಹರಡುವಿಕೆಯನ್ನು ನಿಯಂತ್ರಣದಲ್ಲಿ ಇಡುತ್ತವೆ. ಆದ್ದರಿಂದ ನಾವು ಹಸಿರು ಗೊಬ್ಬರವನ್ನು ನೀಡಬೇಕು. ONBA ಮೊದಲ ಭಾಗದಲ್ಲಿ ನಾನು ಹೇಳಿದ್ದೇನೆ. ಇದು ಕೇಂದ್ರ ಭೂಮಿಗೆ ಮತ್ತು ಅದೇ ಭೂಮಿಗೆ ಇಂಗಾಲವನ್ನು ಒದಗಿಸುವ ಸಾವಯವ ಪದಾರ್ಥಗಳು, ಸಾವಯವ ಗೊಬ್ಬರಗಳು. ಜೈವಿಕ ನಿಯಂತ್ರಕಗಳಿಗೆ ನಾವು ಆಹಾರವನ್ನು ಒದಗಿಸುತ್ತೇವೆ. ಇಲ್ಲ, ಸಸ್ಯಕ್ಕಾಗಿ ಸಸ್ಯವನ್ನು ಸುರಕ್ಷಿತವಾಗಿಡಲು ಅದರ ಮೂಲ ವ್ಯವಸ್ಥೆಯ ಆರೋಗ್ಯಕರವಾಗಿರಬೇಕು. ಆರೋಗ್ಯಕರವಾಗಿ ಉಳಿಯಲು ಸಸ್ಯಕ್ಕೆ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳ ಸಂಖ್ಯೆಯು ಹೆಚ್ಚಾಗುತ್ತದೆ ಎಂದು ನಾವು ಕಾಳಜಿ ವಹಿಸಬೇಕು. ಅವುಗಳ ಸಂಖ್ಯೆ ಹೆಚ್ಚಾದಾಗ ಮಾತ್ರ ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇದು ಅವಶ್ಯಕವಾಗಿದೆ. ಆದರೆ ರೈತರು ಇದನ್ನು ಮಾಡುವುದಿಲ್ಲ. ಕೀಟ ಬಂದ ನಂತರ ನೋಡುತ್ತೇನೆ, ದುಬಾರಿ ಕೀಟನಾಶಕಗಳು 2,000ರಿಂದ 3,000 ರೂಪಾಯಿ ಬೆಲೆ ಬಾಳುವುಗಳನ್ನು ಸಿಂಪಡಿಸಿದರೆ ನಾವು ಅವುಗಳನ್ನು ತೊಡೆದು ಹಾಕುತ್ತೇವೆ ಎಂದು ನಂಬಲಾಗಿದೆ. ಆದರೆ ನಾವು ಕೀಟವನ್ನು ಸುಲಭವಾಗಿ ಮತ್ತು ಉತ್ತಮವಾಗಿ ನಿಯಂತ್ರಿಸಬಹುದು. ಕೀಟನಾಶಕ ಮೇಲ್ಭಾಗದಲ್ಲಿ ಸಿಂಪಡಿಸಿದಾಗ ಉತ್ತಮ ಇಳುವರಿ ಪಡೆಯುವುದು ಕಷ್ಟ. ಈ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಕೃತಿಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದರರ್ಥ ಒಂದು ಜೀವಿ ಮತ್ತೊಂದು ಜೀವಿಯನ್ನು ನಿಯಂತ್ರಿಸುತ್ತದೆ. ಕೀಟಗಳನ್ನು ನಿಯಂತ್ರಿಸುವ ಸ್ನೇಹಿ ಬ್ಯಾಕ್ಟೀರಿಯಾಗಳು ಉತ್ತಮ ಬೆಳವಣಿಗೆ ಇರಬೇಕು. ಇಲ್ಲದಿದ್ದರೆ ಅನೇಕ ಸಮಸ್ಯೆಗಳು ಮತ್ತು ಕೀಟಗಳು ಬರುತ್ತಲೇ ಇರುತ್ತವೆ. ಅವು ಬೆಳೆಗಳಿಗೆ ಕೀಟಗಳ ದಾಳಿ ನಡೆದಿದ್ದು ಅವುಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ಬೆಳೆ ಕಟಾವಿಗೆ ಬಂದಿಲ್ಲ. ರೋಗಗಳು ಮತ್ತು ವೈರಸ್ಗಳು ನಿಯಂತ್ರಿಸಲಾಗುವುದಿಲ್ಲ. ಕೀಟಗಳು ಬಂದ ನಂತರ ಬೆಳೆ ತೆಗೆಯಲಾಗುತ್ತದೆ. ಅಂದರೆ ಕೀಟ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ನೀವು ವಿವರಿಸಬೇಕು. ಅದು ಸಂಭವಿಸುವ ಮೊದಲು ನಾವು ಆ ಸಮಸ್ಯೆಯನ್ನು ಪರಿಹರಿಸಬಹುದಾದರೆ ನಾವು ಆ ಬೆಳೆಯನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಇದನ್ನು ಮಾಡದೆ ಮೇಲಿನಿಂದ ಕ್ರಿಮಿನಾಶಕ ಸಿಂಪಡಿಸಿ ನಿಯಂತ್ರಿಸುತ್ತೇವೆ ಎಂದು ಭಾವಿಸುವುದು ತಪ್ಪು. ಆದ್ದರಿಂದ ರೈತ ಬಂಧುಗಳೇ, ದಯವಿಟ್ಟು ಭೂಮಿಯನ್ನು ಶುದ್ಧೀಕರಿಸಿ. ಬಿತ್ತನೆಯ ಮೊದಲು ಇಲ್ಲದಿದ್ದರೆ ಕನಿಷ್ಠ ಹೂ ಬಿಡುವ ಮೊದಲು ಹಣ್ಣಿನ ಸಮಯದಲ್ಲಿ ಶುದ್ಧೀಕರಣ ಪ್ರಕ್ರಿಯೆಯನ್ನು ನಡೆಸುವುದರಿಂದ ಯಾವುದೇ ಫಲಿತಾಂಶವಿರುವುದಿಲ್ಲ. ಏಕೆಂದರೆ ಹೂವಿನ ಗ್ರಹಿಕೆಯ ಹಂತದವರೆಗೆ ಶುದ್ಧೀಕರಣ ಪ್ರಕ್ರಿಯೆಯನ್ನು ಖಂಡಿತವಾಗಿಯೂ ಮಾಡಬಹುದು. ಬಿತ್ತನೆ ಮಾಡಿದ 15ರಿಂದ 20 ದಿನಗಳ ನಂತರ ನಾವು ಶುದ್ಧೀಕರಣವನ್ನು ಮಾಡಬಹುದು. ಅದರ ವಿವರಗಳನ್ನು ಕೆಳಗೆ ನೀಡಲಾಗಿದೆ. 50 ಕೆಜಿ ಪಶುಗೊಬ್ಬರದಲ್ಲಿ ಟ್ರೈಕೋಡರ್ಮಾ ವಿರಿಡಿ, 10 ಕೆಜಿ ಸ್ಯೂಡೋಮೋನಸ್ ಫ್ಲೋರೋಸೆನ್ಸ್, 10 ಕೆಜಿ ಅವನಿ, 2 ಚೀಲ 10 ಕೆಜಿ ಬೆಲ್ಲ, 2 ಕೆಜಿ ಆಲೂಗಡ್ಡೆ ಇವೆಲ್ಲವನ್ನು ಬಳಸಿ ಮಿಶ್ರಣವನ್ನು ಹೇಗೆ ಮಾಡಬೇಕೆಂದು ಹೇಳಿದ್ದೇನೆ. ಭಾಗ 22ರಲ್ಲಿ ಇದನ್ನು ಮುಖ್ಯವಾಗಿ ಚರ್ಚಿಸಲಾಗಿದೆ. ಆ ರೀತಿಯಲ್ಲಿ ಮಿಶ್ರಣವನ್ನು ಮಾಡಿ ನೆಲಕ್ಕೆ ಕೊಡಿ. ಇದರಿಂದ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಇಷ್ಟೆಲ್ಲ ಮಾಡಿದ ನಂತರ
ನೀವು ಒಂದು ಕೆಲಸ ಮಾಡಬೇಕು. ಆ ಕೆಲಸವೆಂದರೆ ಎಕರೆಗೆ ನೀವು 4 ಕಿಲೋಗಳಷ್ಟು ಟ್ರೈಕೋಡರ್ಮ ವಿರಿಡಿ ಮತ್ತು 4 ಕಿಲೋಗಳಷ್ಟು ಸುಡೋಮೋನಸ್ ಫ್ಲೋರೋಸೆನ್ಸ್ 4-5 ಕಿಲೋಗಳನ್ನು ತೆಗೆದುಕೊಳ್ಳಬಹುದು. ಅದರ ನಂತರ ನೀವು 5 ಕಿಲೋ ಬೆಲ್ಲವನ್ನು ತೆಗೆದುಕೊಳ್ಳಬಹುದು. ಇದನ್ನು ಚೆನ್ನಾಗಿ ಪುಡಿ ಮಾಡಿ ಬಕೆಟ್ನಲ್ಲಿ 48 ಗಂಟೆಗಳ ಕಾಲ ನೆನೆಸಿ. ಸಾಕಷ್ಟು ನೀರು ಸೇರಿಸಿದರೆ ಅದು ಸಸ್ಯಗಳ ಬೇರುಗಳನ್ನು ತಲುಪುತ್ತದೆ. ಹೀಗಾಗಿ ಡ್ರೆಂಚಿಂಗ್ ಮಾಡಿ. ಇದು ದುಬಾರಿಯಲ್ಲ, ಆದರೆ ಎಲ್ಲರೂ ಇದನ್ನು ಮಾಡಲು ಹಿಂಜರಿಯುತ್ತಾರೆ. ಒಂದು ಸಿಂಪರಣೆಗೆ 2500ರಿಂದ 3000 ವರೆಗೆ ಮೌಲ್ಯದ ಕೀಟನಾಶಕಗಳನ್ನು ಬಹುರಾಷ್ಟ್ರೀಯ ಕಂಪನಿಯಿಂದ ಖರೀದಿಸಲಾಗುತ್ತದೆ ಮತ್ತು ಕೇವಲ ಒಂದು ಸಿಂಪಡಣೆಗೆ ಬಳಸಲಾಗುತ್ತದೆ. ನಾನು ಹೇಳಿದ ಮಿಶ್ರಣವನ್ನು ಮಾಡಲು ಕೇವಲ 1200 ರು ವೆಚ್ಚವಾಗುತ್ತದೆ. ಆದರೆ ಅವರು ಸಂಪೂರ್ಣ ಬೆಳೆಯನ್ನು ಕೊನೆಯವರೆಗೆ ರಕ್ಷಿಸುತ್ತಾರೆ, ಮೂಲ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿರಿಸುತ್ತದೆ. ದಯವಿಟ್ಟು ಅಂತಹ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ. ಕೀಟ ಬಂದ ನಂತರ ಅದನ್ನು ನಿಯಂತ್ರಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಬೇರು ಕೊಳೆಯುವ ಕೀಟಗಳಂತಹ ಕೀಟಗಳು ಬರುವ ಮೊದಲು ಅಥವಾ ಇಲ್ಲದಿದ್ದರೂ ಸಹ ಭೂಮಿಯನ್ನು ಶುದ್ಧೀಕರಿಸಿದ ನಂತರ ಬಿತ್ತನೆ ಮಾಡಿದ 15ರಿಂದ 20 ದಿನಗಳ ನಂತರ ಮತ್ತೊಮ್ಮೆ ಡ್ರಂಚಿಂಗ್ ಮಾಡಬೇಕು. ಸಸ್ಯದ ಮೂಲ ವ್ಯವಸ್ಥೆಯು ಸುರಕ್ಷಿತವಾಗಿರುತ್ತದೆ. ಆದ್ದರಿಂದ ಈ ರೀತಿಯಲ್ಲಿ ಶುದ್ಧೀಕರಣವನ್ನು ಮಾಡಬೇಕು. ಈಗ ಮಿಡತೆ ಕೀಟ, ಟಿಡಿ ಕೀಟ, ಬಾಪ್ಟರ್ ಕೀಟಗಳು ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಕೀಟಕ ಎಂದರೆ ಕೆಂಪು ಹುಳು, ಹೇನು, ತುರಿಕೆ. ಇವೆಲ್ಲವೂ ಎಲೆಗಳು ಸುರುಗಲು ಕಾರಣವಾಗುತ್ತವೆ. ಎಲೆಗಳು ಸಂಪೂರ್ಣವಾಗಿ ಚದುರಿ ಹೋಗುತ್ತವೆ. ಆ ಸಮಯದಲ್ಲಿ ನೀವು ಮಾಡಬೇಕಾಗಿರುವುದು ಬಿಳಿ ಕಾಗದವನ್ನು ತೆಗೆದುಕೊಂಡು ಅದನ್ನು ಎಲೆಯ ಕೆಳಗೆ ಇರಿಸಿ ಮತ್ತು ದೋಷಗಳನ್ನು ನೋಡಲು ಮೇಲಿನಿಂದ ಎಲೆಯನ್ನು ಅಲ್ಲಾಡಿಸಿ. ಆಗ ಮಾತ್ರ ಸೂಕ್ಷ್ಮ ದೋಷಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಬೆಡ್ಬಗ್ಗಳು ಸಂದರ್ಭದಲ್ಲಿ ರಸ ಹೀರುವ ಕೀಟಗಳನ್ನು ನಿಯಂತ್ರಿಸಬೇಕು. ಯಾವುದೇ ದೋಷಗಳಿಲ್ಲದಿದ್ದರೂ ಎಲೆಗಳ ಮೇಲೆ ಬಬಲ್ ರೋಗ ಕಂಡುಬಂದರೆ ಅದು ಖಂಡಿತವಾಗಿಯೂ ಬೋರಾನ್ ಕೊರತೆ, ಮಾಲಿಬ್ಡಿನಮ್ ಕೊರತೆ ಮತ್ತು ಮ್ಯಾಂಗನೀಸ್ ಕೊರತೆ, ಈ 3ರ ಕೊರತೆಯ ರೋಗವನ್ನು ಉಂಟುಮಾಡುತ್ತದೆ. ಅಂದರೆ ಸಸ್ಯವು ಬೆಳೆಯುವುದಿಲ್ಲ ಮತ್ತು ಎಲೆಗಳು ಒಣಗುತ್ತವೆ. ಅಂತಹ ಸಮಯದಲ್ಲಿ ಬೋರಾನ್, ಮಾಲಿಬ್ಡಿನಮ್, ಮ್ಯಾಂಗನೀಸ್ ಈ 3 ಪೋಷಕಾಂಶಗಳನ್ನು 3 ಬಾರಿ ಅಂದರೆ ಕೀಟನಾಶಕ ಸಿಂಪಡಣೆ ಮಾಡುವಾಗ ಅಥವಾ ಇತರ ಪದಾರ್ಥಗಳನ್ನು ಸಿಂಪಡಿಸುವಾಗ ಒಟ್ಟಿಗೆ ಬೆರೆಸಿ ಸಿಂಪಡಿಸುವುದರಿಂದ ರೋಗದಿಂದ ಮುಕ್ತಿ ಪಡೆಯಬಹುದು. ಇವೇ ಕೆಲವು ಸಂದರ್ಭಗಳಲ್ಲಿ ನಾವು ಕೇವಲ 50 ಗ್ರಾಂಗಳನ್ನು ಬಳಸಬೇಕಾಗಬಹುದು. ಮಾಲಿಬ್ಡಿನಮ್ ಅನ್ನು ಬೆಳೆಯುವ ಮೊದಲ ಹಂತದಲ್ಲಿ ಅದು ಹಸಿರಾಗಿರುವಾಗ ಮಾತ್ರ ಬಳಸಿ. ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ 100 ಗ್ರಾಂಗಳನ್ನು ಬಳಸಬಹುದು. ಆದರೆ ಮೊದಲ ಹಂತದಲ್ಲಿ 100 ಗ್ರಾಂ ಕೊಡಲೇಬಾರದು. ಇದು ತುಂಬಾ ಇರುತ್ತದೆ. ಹೆಚ್ಚಿನ ಪ್ರಮಾಣವು ಸಸ್ಯದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಕೇವಲ 50 ಗ್ರಾಂ ನೀಡಿ ಮತ್ತು ಅಗತ್ಯವಿದ್ದರೆ 2ನೇ ಸ್ಪ್ರೇನಲ್ಲಿ 50 ಗ್ರಾಂ ನೀಡಿ. ಸಸ್ಯದ ಮೇಲೆ ಕಡಿಮೆ ಒತ್ತಡ ಇರುತ್ತದೆ. ಈ 3 ಆಹಾರ ಪದಾರ್ಥಗಳನ್ನು ನೀಡುವುದರಿಂದ ಕೀಟವನ್ನು ನಿಯಂತ್ರಿಸಬಹುದು. ಇದನ್ನು ನಿಯಂತ್ರಿಸದಿದ್ದರೆ ಪ್ರತಿಭಾ ಬಯೋಟೆಕ್ನ ವಿರೋನಿಲ್ ಉತ್ಪನ್ನವನ್ನು ಕನಿಷ್ಠ 2 ಬಾರಿ ನೀಡಬೇಕು. ಅಂದರೆ ಪೋಷಕಾಂಶಗಳು ಸಿಂಪಡಿಸುವ ನಡುವೆ ಮೊದಲ, ನಂತರ 2ನೇ ಅಪ್ಲಿಕೇಶನ್ 2ನೇ ಸ್ಪ್ರೇಗಳ ನಡುವೆ ನೀಡಬೇಕು. ಸಿಂಪರಣೆ ಮಾಡಿದ 10-20 ದಿನಗಳ ನಂತರ 250 ಗ್ರಾಂ ವಿರೋನಿಲ್ ಅನ್ನು ತೆಗೆದುಕೊಂಡು ಅದನ್ನು ಬಿಸಿ ನೀರಿನಲ್ಲಿ ಕುದಿಸಿ ನಂತರ ಫಿಲ್ಟರ್ ಮಾಡಿ ಅದಕ್ಕೆ ಮಜ್ಜಿಗೆ ಸೇರಿಸಿ ಮತ್ತು ಹುಳಿ ಮಜ್ಜಿಗೆ ಮಾಡಿ. ಎಕರೆಗೆ 2ರಿಂದ 3 ಲೀಟರ್ ಹುಳಿ ಮಜ್ಜಿಗೆ ಸಿಂಪರಣೆ ಮಾಡುವುದರಿಂದ ವೈರಸ್ ಹತೋಟಿಗೆ ಬರಬಹುದು. ವೈರಸ್ ಬಂದ ನಂತರ ವೈರಸ್ಗಳನ್ನು ನಿರ್ಲಕ್ಷಿಸುವುದು ಅಥವಾ ಅವುಗಳನ್ನು ನಿರ್ಲಕ್ಷಿಸುವುದು, ನಾವು ಅದನ್ನು ತೊಡೆದು ಹಾಕುತ್ತೇವೆ ಎಂದು ಯೋಚಿಸುವುದು ನಮಗೆ ದೊಡ್ಡ ಹಾನಿ ಉಂಟುಮಾಡುತ್ತದೆ. ಏಕೆಂದರೆ ನಮಗೆ ಭೂಮಿಯಿಂದ ಬೆಂಬಲವಿಲ್ಲ. ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಇಲ್ಲದಿರುವುದಕ್ಕೆ ನಾವೇ ಕಾರಣ. ಸಂಶ್ಲೇಷಿತ ವಸ್ತುಗಳನ್ನು ಒದಗಿಸಿದ ಕಾರಣ ಅವುಗಳ ಸಂಖ್ಯೆಯು ಕುಸಿದಿದೆ. ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯಲ್ಲಿನ ಹೆಚ್ಚಳದಿಂದಾಗಿ ರೋಗಗಳು ಹೆಚ್ಚಾಗುತ್ತವೆ. ರೋಗಗಳನ್ನು ನಿಯಂತ್ರಿಸುವ ಸೂಕ್ಷ್ಮಾಣು ಜೀವಿಗಳು ಅನೇಕ ಪಟ್ಟು ಹೆಚ್ಚಾಗಬೇಕು. ಹೀಗೆ ಯೋಚಿಸಿ ಕೃಷಿ ಮಾಡುತ್ತೇವೆ. ಇಲ್ಲ, ಒಂದೇ ಬಾರಿ ಕೊಟ್ಟರೆ ಎಲ್ಲವೂ ಸರಿ ಹೋಗಿದೆ ಎಂದು ಭಾವಿಸುವುದು ತಪ್ಪು. ಶತ್ರು ಸೈನ್ಯವು ಬಹಳವಾಗಿ ಹೆಚ್ಚಾಯಿತು. ಮಿತ್ರಪಡೆಗಳನ್ನು 3 ಬಾರಿ ಹೆಚ್ಚಿಸುವ ಮೂಲಕ ಕೀಟ ನಿಯಂತ್ರಣ ಇರುತ್ತದೆ. ಒಮ್ಮೆ ಕೊಟ್ಟರೆ ಒಳ್ಳೆಯ ಲಾಭ ಸಿಗುತ್ತದೆ ಎಂದು
ಭಾವಿಸುವುದು ತಪ್ಪು. ನಾವು ನಿಮಗೆ ಹಾಗೆ ಹೇಳಿಲ್ಲ. ಕನಿಷ್ಠ ಈ ಪ್ರಕ್ರಿಯೆಯನ್ನು 3-4 ವರ್ಷಗಳ ಕಾಲ ನಿರಂತರವಾಗಿ ಮಾಡಬೇಕಾಗಿದೆ. ಎದೆಗುಂದದೆ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸಿ ಮತ್ತು ಪ್ರಯೋಜನಕಾರಿ ರಸಗೊಬ್ಬರಗಳನ್ನು ಮತ್ತು ಜೈವಿಕ ನಿಯಂತ್ರಕಗಳನ್ನು ನಿರಂತರವಾಗಿ ಅನ್ವಯಿಸುವುದರಿಂದ ಅಂತಹ ರೋಗಗಳು ನಮ್ಮ ಬೆಳೆಗಳನ್ನು ಬಾಧಿಸುವುದಿಲ್ಲ. ಪ್ರತಿಯೊಬ್ಬ ರೈತರು ತನ್ನ ನಷ್ಟದಲ್ಲಿ 60% ನಷ್ಟ ರೋಗಗಳಿಂದ ಮಾತ್ರ ಎಂದು ಅರ್ಥಮಾಡಿಕೊಳ್ಳಬೇಕು. ಉಳಿದ 40% ಕೀಟಗಳು ಮತ್ತು ಪರಿಸರದಿಂದ ಉಂಟಾಗುತ್ತದೆ. 60% ನಷ್ಟವು ರೋಗದಿಂದ ಉಂಟಾಗುತ್ತದೆ. ರೋಗ ಬಂದಾಗ ಕೀಟನಾಶಕಗಳನ್ನು ನೀಡುವ ಗುರಿಯನ್ನು ಎಲ್ಲರೂ ಹೊಂದಿರುತ್ತಾರೆ. ಆದರೆ ರೋಗದ ಬಗ್ಗೆ ಗಮನ ಹರಿಸಬೇಡಿ. ರೋಗ ಬರುವ ವೇಳೆಗೆ ಹಾನಿಯನ್ನುಂಟುವಾಗುತ್ತದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಶುದ್ಧೀಕರಣ ಮಾಡುವವರ ಸಂಖ್ಯೆ ದ್ವಿಗುಣಗೊಂಡಿದೆ. ಇನ್ನು ಕೆಲವೇ ಜನರು ಅದನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ರೋಗ ಬರುವ ಮೊದಲು ನಿಮ್ಮ ಬೆಳೆಗಳಿಗೆ ಔಷಧಿಗಳೊಂದಿಗೆ ಸಿಂಪಡಿಸಬೇಕು. ಒಮ್ಮೆ ರೋಗ ಬಂದರೆ ಅದನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಕಾರಣವನ್ನು ಹೇಳಿದ್ದೇನೆ. ಕಾರಣಗಳು ಸಂಪೂರ್ಣವಾಗಿ ಮತ್ತು ಉತ್ತಮ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಲು ಮೆಣಸಿನಕಾಯಿ ಬೆಳೆಯಲ್ಲಿ ಯಾವುದೇ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಸಂಚಿಕೆ ಸಂಖ್ಯೆ 39 ಮತ್ತು 40ರಲ್ಲಿ ಚೆನ್ನಾಗಿ ವಿವರಿಸಲಾಗಿದೆ. ಇದರ ನಂತರವೂ ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನು ಭಾಗ 33ರಲ್ಲಿ ವಿವರಿಸಲಾಗಿದೆ. ಮೆಣಸಿನಕಾಯಿ ಬಗ್ಗೆ ಅನೇಕ ಸಂಚಿಕೆಗಳಲ್ಲಿ ಉಲ್ಲೇಖಿಸಲಾಗಿದೆ. ನೀವು ಅದನ್ನು ಸಹ ವೀಕ್ಷಿಸಬಹುದು. ಬೆಳೆಯನ್ನು ಬಿತ್ತುವ ಮುನ್ನ ಕೀಟಗಳ ಹತೋಟಿಗೆ ಏನೇನು ಕೆಲಸ ಮಾಡಬೇಕು, ಅದನ್ನು ಮಾಡಿದರೆ ಮಾತ್ರ ನಮ್ಮ ಬೆಳೆಗಳು ಸುರಕ್ಷಿತ ಮತ್ತು ಆರೋಗ್ಯಕರವಾಗಿರುತ್ತದೆ ಎಂಬುದನ್ನು ಪ್ರತಿಯೊಬ್ಬ ರೈತರು ಅರ್ಥಮಾಡಿಕೊಳ್ಳಬೇಕು. ನೀವು ಹೆಚ್ಚು ಇಳುವರಿ ಪಡೆಯುತ್ತೀರಿ. ದಯವಿಟ್ಟು ಇದನ್ನು ಮಾಡಿ. ಹೆಚ್ಚು ಇಳುವರಿ ಪಡೆಯಿರಿ. ಧನ್ಯವಾದ. ನಿಮ್ಮ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ ಹಾಗೆ ಮಾಡಿ. ಅನ್ನಪೂರ್ಣ ಅಗ್ರಿಸ್ಪೇಸ್ ಬಗ್ಗೆ ನಿಮ್ಮ ಸಹ ರೈತರಿಗೆ ತಿಳಿಸಿ. ಧನ್ಯವಾದ.